ಕೆ ಈಶ್ವರ್ ಸರ್ ಅವರಿಗೂ ಸಹ ಹೃತ್ಪೂರ್ವಕ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ತಾವೆಲ್ಲರೂ ಆಗಮಿಸಿದ್ದೀರಿ. ನಮ್ಮೆಲ್ಲರಿಗೂ ಸಹ ಸಭೆಯ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಮಹೇಶ್ ಸರ್ ಉಪಸ್ಥಿತರಿದ್ದು ಅವರು ಸಹ ಈ ಸಭೆಯನ್ನು ನಡೆಸಿಕೊಡ್ಬೇಕು ಅಂತ ಹೇಳ್ತಾ ಅವರಿಗೂ ಸಹ ಸಭೆಯ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಎಲ್ಲರೂ ಇದ್ದೀರಾ, ನಮ್ಮೆಲ್ಲರಿಗೂ ಸಹ ಸಭೆಯ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸೆಕ್ರೆಟರಿಗಳು ಕೂಡ ಎಲ್ಲರೂ ಕೂಡ ಸ್ವಾಗತ. ಇಂದಿನ ಸಭೆಯ ನಡವಳಿ ಮೀಟಿಂಗ್ ನೋಟಿಸ್ ಮತ್ತು ಕಳೆದ ಸಭೆಯಲ್ಲೂ ಸಹ ನಾಡಗೀತೆಯೊಂದಿಗೆ ಸಭೆಯನ್ನು ಪ್ರಾರಂಭ ಮಾಡಿ ಇಂದಿನ ಸಭೆಯ ನಡವಳಿಕೆಯನ್ನು ನೋಟಿಸ್ ಮತ್ತು ಸುತ್ತೋಲೆಗಳನ್ನು ಓದಿ ರೆಕಾರ್ಡ್ ಮಾಡುವುದು, ಜಮಾ ಖರ್ಚು ಮಂಡನೆ, ಈ ಸ್ವತ್ತು ಮತ್ತು ಹಕ್ಕು ಬದಲಾವಣೆಗಳ ಅರ್ಜಿಗಳ ಬಗ್ಗೆ ಮತ್ತು ಕೆಇಬಿ ನಿರಾಕ್ಷೇಪಣಾ ಪತ್ರ ವಿವಿಧ ಲೈಸೆನ್ಸ್ಗಳ ಬಗ್ಗೆ ಚರ್ಚೆ ಆಗಿತ್ತು. ಹಾಗೆ ಮೂಲ ಬಡಾವಣೆಗಳ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಿತ್ತು. ಅಧ್ಯಕ್ಷರ ಅರ್ಪಣೆ ಮೇರೆಗೆ ಇತರೆ ವಿಷಯಗಳು ಕಳೆದ ಸಭೆಯಲ್ಲಿ ಚರ್ಚೆ ಆಗಿದೆ. ಮೊನ್ನೆ ಜಮಾ ಖರ್ಚು ಈಗ ಜಮಾ ಖರ್ಚು ಮಂಡನೆ ಹೋಗಿ ಕರೆಂಟ್ ಇದೆಯಲ್ಲ ಅಲ್ಲಿ ವ್ಯತ್ಯಾಸ ಕ್ಯಾರಿ ಮಾಡೋಣ ಅದು ಒಂಚೂರು ಹೇಳ್ಬಿಡಿ. ಆಮೇಲೆ ಅಪ್ಲೋಡ್ ಮಾಡ್ತೀನಿ ಮತ್ತು ನೋಡ್ಕೊಂಡು ದಿನಾಂಕ 31/10/2025ರಿಂದ 29/11/2024 ಗ್ರಾಮ ಪಂಚಾಯತಿಗೆ ಆಗಿನ ಜಮಾ ಖರ್ಚಿನ ವಿವರ. ಪ್ರಾರಂಭಿಕ ಶುಲ್ಕ 6,03,750 ರೂಪಾಯಿ. ಅದರಲ್ಲಿ ಜಮೀನು ಅಂದರೆ 8,94,899 ರೂಪಾಯಿ. ಒಟ್ಟು 14,98,649 ರೂಪಾಯಿ ಜಮೆ ಆಗಿದೆ. ಅದರ ಖರ್ಚು 8,57,349 ರೂಪಾಯಿ ಖರ್ಚಾಗಿದೆ. ಯಾವುದೇ ರೀತಿ ಅಂದರೆ ಇತರೆ ವೆಚ್ಚದಲ್ಲಿ 1,75,700 ರೂಪಾಯಿ ಖರ್ಚಾಗಿದೆ. ನೌಕರರ ವೇತನಕ್ಕೆ 13,632 ರೂಪಾಯಿ. ಶೇಕಡ 25ರ ವೆಚ್ಚದಲ್ಲಿ 30,512 ರೂಪಾಯಿ. ಶೇಕಡ 5ರ ವೆಚ್ಚದಲ್ಲಿ 5,000 ರೂಪಾಯಿ. ಕುಡಿಯುವ ನೀರಿನ ವೆಚ್ಚಕ್ಕೆ 20,000 ಇನ್ನೂ 2,02,460 ರೂಪಾಯಿ. ವಿದ್ಯುತ್ ಬಿಲ್ ಪಾವತಿಗಾಗಿ ನಾವು 50,190 ರೂಪಾಯಿ. ನೈರ್ಮಲ್ಯಕ್ಕಾಗಿ 20,520 ರೂಪಾಯಿ. ಸೆಸ್ಗಳ ಪಾವತಿಗಾಗಿ 1,21,251 ರೂಪಾಯಿ ಪ್ಲಸ್ 2,42,970 ರೂಪಾಯಿ. ಒಟ್ಟು ನಾವು 8,57,349 ರೂಪಾಯಿ ಖರ್ಚಿದೆ. ಹೋಗಿ ಎಷ್ಟು ಸಿಗೋದು ಸರ್? 6,03,750 ಸರ್. ಜಮೆ ಇಲ್ಲ. ಜಮೆ ಜಮೆ ಹಾಕೋದಿಲ್ಲ. 14 ಲಕ್ಷ ಹೋಗಿ ಕರೆಂಟ್ ಡಿಪೆಂಡು ಬ್ಯಾಲೆನ್ಸು ಟೋಟಲ್ ಮಾಡಿದ್ರೆ ಒಟ್ಟು ಆಗ್ಬೇಕಲ್ಲ, ಟ್ಯಾಲಿ ಆಗ್ಬೇಕಲ್ಲ. 3 ಜಮೆ ಹಾಕ್ಬಿಟ್ಟು ಟ್ಯಾಲಿ ಮಾಡ್ಬಿಡಿ. ಇಲ್ಲಾಂದರೆ ಅಮೌಂಟ್ ಬೇಕಾದ್ರೆ ಜಾಸ್ತಿ ಹೋಗ್ಬೇಕಾಗುತ್ತೆ. ಗೋಬಿ ಮತ್ತು ಕರೆಂಟು ಗೋಬಿ ಮತ್ತು ಜಮೆ ಇದೆಲ್ಲ ಸೇರಿದ್ರೆ ಒಟ್ಟಾಗುತ್ತೆ. ವೆಚ್ಚನ ಮೈನಸ್ ಮಾಡಿದ್ರೆ ಬ್ಯಾಲೆನ್ಸ್ ಬರುತ್ತೆ. ಮತ್ತು ಹಕ್ಕು ಬದಲಾವಣೆ ಅರ್ಜಿಗಳ ಬಗ್ಗೆ ಅಣ್ಣಯ್ಯ HM ಉಯಿಲಾಡು, ಶಿವ ಎಂ ಮಲ್ಯ ಮಲ್ಲೂರು 6,03,950. ಸಮಸ್ಯೆ ಇದ್ರೆ ಹೇಳಿ ಅಂತ ಮೀಟಿಂಗ್ ಹೋಗ್ತೀವಿ. ಏನಾದ್ರು ಇದ್ರೆ ಹೇಳ್ಬೇಕು. ಮಹದೇವ್ ಮಾಡಿದ್ನೆ.
ಮೈನಸ್ ಮಾಡೋ 8 ಲಕ್ಷ ಮಾಡ್ಕೊಡಿ ಸರ್ ಮೊದಲು ನನಗೆ 20 ಏನು ತಲೆ ಕೆಡಿಸ್ಕೊಂಡಿದ್ದೀವಿ ನೀಲಾಂಬ ಇದು ಬ್ಯಾಲೆನ್ಸ್ ಎಷ್ಟು ನೀಲಾಂಬ ನೀಲಾಂಬ ಸಿದ್ರಾಜ್ ಮಾಡ್ಕೊಡಿ ಬೊಮ್ಮನಹಳ್ಳಿ ಅಂತ ಕೇಳಿ ಸಾ ಮನೆಯದಾದ್ರೆ ಡೈರೆಕ್ಟ್ ಜಯಮ್ಮ ಚಾಮಯ್ಯ ನಾಗವಾರ ಮಾಡ್ಕೊಡಿ ಸಮಯ ಚಾಮಯ್ಯ ಪ್ರಾಣ ಮಾಡ್ಕೊಡಿ ಚಾಮಯ್ಯ ಮಾಡ್ಕೊಡಿ ಮಲ್ಲೇಗೌಡ ಸನಾಪ್ ಡೇಟ್ ಹಿಂಗೇಗೌಡ ಉಳ್ಳಾಳು ಇವರು ಕೂಡ ಮನೆಯಲ್ಲ ಸಂಪತ್ತಪ್ಪ ನಾಗವಾಲ ಇವರು ಕೂಡ ಖಾತೆಗೆ ಅರ್ಜಿ ಹಾಕ್ತಾರೆ ಮಾಡ್ತು BS ಶಿವಮೂರ್ತಿ ಬೊಮ್ಮೇನಹಳ್ಳಿ ಇವರು ಕೂಡ ಖಾತೆಗಾಗಿ ಅರ್ಜಿ ಹಾಕ್ತಾರೆ ದೊಡ್ಡ ಶಿವಣ್ಣ ತಂದೆ ಹೆಸರು ತಂದೆ ಹೆಸರು ಲೇಟ್ ಶಿವಣ್ಣ ಮಲ್ಲಿಕಾರ್ಜುನ ಓದಿ ಇನ್ನೊಂದ್ಸತಿ ಆಯ್ತು ಸಂಬಳ ದುಡ್ಡು ಆಯ್ತು ಎರಡಿದ್ರೆ ಎರಡು ಮಾಡಿ ನಿರ್ಮಲಾ NK ವೈಫ್ ಆಫ್ ಮಾದೇಸ್ವಾಮಿ ನಾಗವಾಲ ಕೂಡ ಮನೆ ಹಳೆ ಮನೆ ಕಡೆ ಭಾಗ್ಯ ವೈಫ್ ಆಫ್ ವೆಂಕಟೇಶ್ ಬೊಮ್ಮೇನಹಳ್ಳಿ ಇವರು ಕೂಡ ಖಾತೆಗಾಗಿ ಅರ್ಜಿ ಹಾಕ್ತಾರೆ ಫೋಟೋ ಕಮಲಮ್ಮ ವೈಫ್ ಆಫ್ ಮಹಾಲಿಂಗ ಬೊಮ್ಮೇನಹಳ್ಳಿ ಚೆನ್ನಿಗೇನು ಇವರು ಈ ಸೊತ್ತು ಮಹಾಲಿಂಗ ಕಮಲಮ್ಮ ಮಹಾಲಿಂಗ ರಾಮಮ್ಮ ವೈಫ್ ಆಫ್ ಲೇಟ್ ಪಾಪಣ್ಣ ಉಳಿಲಾಳು ಇವರು ಕೂಡ ನಂಜುಂಡಪ್ಪ ಸನ್ ಆಫ್ ಲೇಟ್ ಮುದ್ದಪ್ಪ ನಾಗವಾಲ ಇವರು ಖಾತೆ ಕೇಳಿದ್ದಾರೆ ಕೆ ಮಹಾದೇವ ಬೊಮ್ಮೇನಹಳ್ಳಿ ಇವರು ಕೂಡ ಖಾತೆಗೆ ಅರ್ಜಿ ಅದೇನ ಕೆ ಮಹಾದೇವ ತಂದೆ ಹೆಸರು ತಂದೆ ಹೆಸರು ಫೋಟೋ ಹಾಕಿಲ್ವಾ ಕಾಳೆಯ ಫೋಟೋ ಹಾಕ್ತೀನಿ. ಹಾ? ಬೆಸ್ಟ್ ಯಾವ ರಮೇಶ್ವರ ಹೇಮಲತಾ ಇವರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸ್ಥಳದಲ್ಲಿ ವಿದ್ಯುತ್ ಸಂಪರ್ಕ ಪಡೆಯಲು NOC ಕೇಳಿದೆ. ಯಾವ ಊರ್ದಪ್ಪ ಇದು ಬಡ ಲೈಟ್ ಲೀಲಾವತಿ ವೈಫ್ ಆಫ್ ಲೇಟ್ ಕುಮಾರ ಉಯ್ಯಾಳು ಇವರು ಸರಿಪಡಿಸ್ಕೊಡಿ ಅಂತ ಕೇಳಿದೆ. ಲೀಲಾವತಿ ವೈಫ್ ಆಫ್ ಲೇಟ್ ಕುಮಾರ ಅದೇನಾಗಿತ್ತು ಅಂತಂದ್ರೆ ವಂಶವೃಕ್ಷದ ಪ್ರಕಾರ ಸರ್ ಖಾತೆ ಮಾಡಿದ್ರು ಬಟ್ ವಂಶವೃಕ್ಷದಲ್ಲಿ ಅವರು ಕೈ ಬಿಟ್ಟಿದ್ರು ಸರ್ ಈಗ ಮತ್ತೆ ಹೌದು ಸರ್ ಹಳೆ ಈಸ್ಕೊತಿಲ್ಲಿದೆ ಈಗ ಹಾಕೊಂಡು ಈಗ ಒಂದು ವರ್ಷದಲ್ಲಿ ಯಾವಾಗ ಕೈ ಇನ್ನೊಬ್ಬರು ಸೇರಿಸ್ಕೊಟ್ಟು ಸೇರಿಸ್ಕೊಟ್ಬಿಡ್ತಾರೆ ಹೊಸ ವಂಶವೃಕ್ಷ ಹಾಕೊಂಡು
ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದು ಉಳ್ಳಾಳು LNT ಕಾಂಕ್ರೀಟ್ ಮಿಕ್ಸರ್ ಇತ್ತಲ್ಲ, ಕ್ಲೋಸ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಅಂದೆ. ಕ್ಲೋಸ್ ಆಗಿದೆ. ಬಂದಿದೆ ಹೋಗ್ತಿದೆ ಸರ್, ನಾಲ್ಕಿದೆ ಹಾಂ, ಮಾಡಿದ್ದೀನಿ ಸರ್, ಮಾಡಿದ್ದೀರಾ? ಇವಾಗ ಮಾಡಿದ್ದೀನಿ. ಸಿದ್ದಮ್ಮ ವೈಫ್ ಆಫ್ ಲೇಟ್ ಪುಟ್ಲಿಂಗಯ್ಯ ಬೊಮ್ಮೆನಹಳ್ಳಿ. ಇವರು ಅದೇ ಗೋಡೆ ಶಿಥಿಲವಾಗಿದೆ, ಅದಕ್ಕೆ ನಿರ್ಮಾಣ ಮಾಡಿಕೊಡಲು ಅಳತೆ ಮಾಡಿಕೊಡಿ ಅಂತ ನಮ್ಗೆ ಹೇಳೋದು. ಸಿದ್ದಮ್ಮ ಲೇಟ್ ಅವರು ಮಾಮೂಲಿ ಮೆಂಬರ್ಗಳು ಸೇರ್ಕೊಂಡು ಬಗೆಹರಿಸ್ಬೇಕು. ಇವೆಲ್ಲ ಇನ್ನೊಂದು ಏನಂದ್ರೆ ನಾವುಗಳು ಅಧಿಕಾರಿಗಳು ಬಂದ್ರೆ ನಾವು ಪೇಪರ್ನ ಕೇಳ್ತೀವಿ, ನಾವು ಪೇಪರ್ನ ಇರೋಲ್ಲ ಹತ್ರ. ನೀವು ಅಕ್ಕಪಕ್ಕ ನೀವು ಮೆಂಬರ್ ಕೂತ್ಕೊಂಡು ಸಣ್ಣ ಪುಟ್ಟ ವ್ಯತ್ಯಾಸ ಬಗೆಹರಿಸ್ತಾರೆ. ಮಗನೇ ಬರೀಕ್ಲ ನಾವು ಬಂದ್ರೆ ನಾವು ನಮ್ಗೆ ಗೊತ್ತಿರೋದು ಕೇಳ್ತೀವಿ ನಾವು. ನೀವುಗಳಾದ್ರೆ ರಕ್ಷಾ ಡಾಟರ್ ಆಫ್ ನಿಂಗಯ್ಯ, ಇವರು 25% ಅಲ್ಲಿ ನಮಗೆ ಸಹಾಯಧನ ಮಾಡಿ ಅಂತ ನೆಕ್ಸ್ಟ್ ಮೀಟಿಂಗ್ 80% ನೆಕ್ಸ್ಟ್ ಮಾಡಿ ಹೇಳಿ ಸರ್. ಸುರೇಂದ್ರ ಕುಮಾರ್ ಇವರು ಕಟ್ಟಡ ಲೈಸೆನ್ಸ್ ಕೊಡಿ ಅಂತ ಕೇಳಿದ್ದಾರೆ. ಲೇಔಟ್ ನೋಡಿ ಕೊಡಿ ಸರ್, ಕೊಡಿ ಸರ್. ಕಟ್ಟಡ ಲೈಸೆನ್ಸ್ ಕೇಳಿ. ಆರತಿ ಕೆ ಇವರು ಕೂಡ ಲೇಔಟ್ ನೋಡಿ ಲೈಸೆನ್ಸ್ ಕೊಡಿ ಸರ್, ಕೊಡಿ ಸರ್. ಸ್ಫೂರ್ತಿ BS ಶಿವಕುಮಾರ್ ಬೊಮ್ಮೆನಹಳ್ಳಿ, ಶೇಕಡ 25% ಅಲ್ಲಿ ಸಹಾಯಧನ ಕೊಡಿ. ಚಿಕ್ಕಣ್ಣ ಲೇಟ್ ದತ್ತಮಯ್ಯ ತಮ್ಮ ಕಚೇರಿಗೆ 11 B ಮಾಡಿಕೊಡಲು ಅರ್ಜಿ ಸಲ್ಲಿಸಿರುವ ಬಗ್ಗೆ ಚಿಕ್ಕಣ್ಣ ನೀಲಾಂಬ ಸಿದ್ದರಾಜು ಅರ್ಜಿ ಕೊಟ್ಟಿದ್ದಾರೆ. ಬಗೆಹರಿತರ ಸಮಸ್ಯೆ ಸಣ್ಣ ಸಣ್ಣ ಬೆಲೆ ವಿಚಾರ ಸಿಕ್ಕಾಪಟ್ಟೆ ಅಷ್ಟೇ ನೀವು ಇಟ್ಕೊಂಡಿ ಸರ್. ನೆಕ್ಸ್ಟ್ MC ಯತೀಶ್ ಕುಮಾರ್, MC ಅನಿಲ್ ಕುಮಾರ್ ತಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಮೈಸೂರಿಂದ ಹುಣಸೂರು ರಸ್ತೆಗೆ ಹೋಗುವ ಮಂದಿಪಡೆಯಂತೆ ಇರುವ ಸಂಚಿಟಿಒ ಬಡಾವಣೆಯಲ್ಲಿ ನಿವೇಶನ ಒಂದರಲ್ಲಿ ಒಟ್ಟು 4,000 ಚದರ ಅಡಿ ನಿವೇಶನವನ್ನು ತಮ್ಮಗಳ ಹೆಸರಿಗೆ ಸಿದ್ಧಕಾಯಿತ ಪಡೆದುಕೊಂಡು ಸದರಿ ನಿವೇಶನಕ್ಕೆ 3 ಕಡೆ ರಸ್ತೆ ಇದ್ದು ದಕ್ಷಿಣಕ್ಕೆ ನಿವೇಶನ ಸಂಖ್ಯೆ 2 ಇದ್ದು ಸದರಿ ನಿವೇಶನದಲ್ಲಿ ನಾವು ವಾಸಕ್ಕೆ ಮನೆ ಕಟ್ಟಿಕೊಂಡು ತಮ್ಮ ಮನೆ ಉತ್ತರದ ಕಡೆಗೆ ಮೈಸೂರು ಹುಣಸೂರು ಮುಖ್ಯ ರಸ್ತೆ ಹೊಂದಿಕೊಂಡಿದ್ದು ಸರ್ಕಾರಿ ಜಮೀನಿದ್ದು ನಮ್ಮ ಮನೆ ಹೊಂದಿಕೊಂಡಂತೆ 5 ಮಳಿಗೆಗಳಲ್ಲಿ 2 ಮಳಿಗೆಗಳನ್ನು ಸರ್ಕಾರಿ ಜಾಗವನ್ನು ಹೆಚ್ಚುವರಿ ಮಾಡಿಕೊಂಡು ಕಟ್ಟಿಕೊಂಡ ನಮ್ಮ ಸ್ವಾಧೀನಾನುಭವದಲ್ಲಿದ್ದು ಅದರಿಂದಲೂ ಇಂದಿನವರೆಗೂ ಕಂದಾಯವನ್ನು ಕಟ್ಟಿಕೊಂಡು ಬಂದಿರುತ್ತೇವೆ. ಆದುದರಿಂದ ತಾವುಗಳು ಸರ್ಕಾರಿ ಆದೇಶದ ಪ್ರಕಾರ ಅಕ್ರಮ ಸಕ್ರಮ ಅಡಿಯಲ್ಲಿ ನಮ್ಮ 2 ಮಳಿಗೆಗಳನ್ನು ಸಕ್ರಮಗೊಳಿಸಿ ಕೊಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ಕೋರ್ಟ್ ಆದೇಶ ಇದೆ ಸರ್. ಕೋರ್ಟ್ ನ್ಯಾಯಾಲಯದ ಅಂತಿಮ ತೀರ್ಪು ಒಂದು ಅಂತ ನ್ಯಾಯಾಲಯದ ಅಂತಿಮ ತೀರ್ಪು ಸರ್ಕಾರಿ ಜಾಗ ಮನೆ ಕಟ್ಕೊಂಡು ಸರ್ಕಾರಿ ಜಾಗ ಅಕ್ರಮ ಸಕ್ರಮ ಇಲ್ವಲ್ಲ, ಎಲ್ಲಿ ಮಾಡ್ಕೊಡ್ತಾರೆ ಚೋರ ಕಟ್ಬಿಟ್ಟು. ಮಂಜುಳಾ ಕೋಮ್ ಲೇಟ್ ನಾಗರಾಜು ಇವರು ತಮ್ಮ ಜಮೀನಲ್ಲಿ ರಸ್ತೆ ಮತ್ತು ಕಾಮಗಾರಿ ಕೆಲಸ ಮಾಡದಂತೆ ತಕರಾರು. ಮಂಜುಳಾ ಕೋಮ್ ಲೇಟ್ ನಾಗರಾಜು ಇವರು ಉಳ್ಳಾಳು ಗ್ರಾಮ ಇವಾಗ ಹೋಬಳಿ ಅಲ್ಲಿ ತಮ್ಮ ಜಮೀನಿನಲ್ಲಿ ಯಾವುದೇ ರಸ್ತೆ ಮತ್ತು ಕಾಮಗಾರಿ ಕೆಲಸ ಮಾಡದಂತೆ ತಕರಾರು. ಆಲ್ರೆಡಿ ರಸ್ತೆ ಇದೆ, ಜನ ಉಪಯೋಗಿಸ್ತಾರೆ. ಹಾಕಿದ್ದೀನಿ ಬರಲಿಲ್ಲ ಚೇಂಜಸ್ ಇದೆ ನೋಡಿ. ಜಮೀನಲ್ಲಿ ಯಾವುದೇ ರಸ್ತೆ ಮತ್ತು ಕಾಮಗಾರಿ ಕೆಲಸ ಮಾಡಿ ತಕರಾರು ನೀಡಲು ವಿಚಾರ ಸಂಬಂಧಿಸಿ ಚರ್ಚಿಸಲಾಗಿ ಗ್ರಾಮ ಪಂಚಾಯತಿಯನ್ನು ಭೇಟಿ ಮಾಡಿ ನ್ಯಾಯಾಲಯದ ಯಾವುದೇ ತಡೆಯಾಜ್ಞೆ ತಂದಿರುವುದಿಲ್ಲವಾದ ಕಾರಣ ಹಾಗೂ ಹೊಸದಾಗಿ ಯಾವುದೇ ರಸ್ತೆ ಮಾಡುತ್ತಿಲ್ಲ. ಹಾಲಿ ಇರುವ ರಸ್ತೆಯನ್ನು ಸಾರ್ವಜನಿಕ ಈಗಾಗಲೇ ತುಂಬ ವರ್ಷಗಳಿಂದ ಉಪಯೋಗಿಸುತ್ತಿರುವ ಕಾರಣ ಸಾರ್ವಜನಿಕ ಹಿತದೃಷ್ಟಿಯಿಂದ ರಸ್ತೆಯನ್ನು ದುರಸ್ತಿಗೊಳಿಸಲು ಸಭೆಯಲ್ಲಿ ಸೂಚಿಸಲಾಗಿದೆ. ಸರಿ, ಅದು ಕೋರ್ಟ್ಗೆ ಹಾಕೋದು, ಕೋರ್ಟಲ್ಲಿ ಸರ್ ಸೇರಿಸ್ಕೊಳ್ಳಿ.
ಸಾರ್ವಜನಿಕರು ಗ್ರಾಮಸ್ಥರು ಇಡೀ ಊರಿನವರೆಲ್ಲ ಗ್ರಾಮ ಪಂಚಾಯತಿಗೆ ಅನೇಕ ಬಾರಿ ಗ್ರಾಮ ಸಭೆಗೆ ಹೋದಾಗ ತಿಳಿಸಿದ್ರು. ಪೂರ್ವ ಕಾಲದಿಂದ ಕೂಡ ಓಡಾಡ್ತಾ ಇದ್ರು. ಓಡಾಡೋದ್ರಿಂದ ಗ್ರಾಮ ಪಂಚಾಯತಿ ಸಭೆಯಲ್ಲಿ ರೋಡಿನ ರಸ್ತೆ. ರೋಡಿನ ವ್ಯವಸ್ಥೆ ಮಾಡಲು ಇಂದಿನ ರಸ್ತೆನೇ ರೆಡಿ ಮಾಡಲು ಗ್ರಾಮ ಪಂಚಾಯತಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಭೆಯಲ್ಲಿ ಹಾಕಿ ಸರ್ ಆಗೋದ್ರ ರೋಡು ಆಗೋಗಿದ್ದ ರಸ್ತೆ ಅದೊಂದು ಹಾಕಿ ಸರ್ ಕೋರ್ಟಿಗೆ ಹಾಕಿ ಸರ್. ಹಾಕಿ ಇಲ್ಲ, ನಮ್ಮ ಪಾರ್ಟಿ ಮಟ್ಟಿಗೆ ಕೊಟ್ಟವ್ರೆ, ಅವ್ರಿಗೆ ಸ್ಟೇ ಕೊಟ್ಟಿಲ್ಲ, ಡೇಟ್ ಕೊಟ್ಟವ್ರೆ. ಇದು ಹಾಕ್ಬಿಡಿ ನೀವು, ಸಭೆ ಆಗಲ್ಲ ರೆಗ್ಯುಲೇಷನ್. ನೆಕ್ಸ್ಟ್ ಓದಿಲ್ಲ. ಖಾತೆ ಮಾಡದಂತೆ ತಕರಾರು ಅರ್ಜಿ ಸ್ವಾಮಿ ಸಣ್ಣ ನಿಂಗೇಗೌಡ ಹುಯಿಲಾಡು. ಜಂಜರ್ ನಂಬರ್ ಸರ್ವೆ ನಂಬರ್ 285/3ರಲ್ಲಿ 1 ಎಕರೆ 8 ಗುಂಟೆ ಸದರಿ ಸ್ವತ್ತಿನಲ್ಲಿ 2 ಗುಂಟೆ ಜಮೀನಲ್ಲಿ ಅರ್ಜಿದಾರನು 20 ವರ್ಷಗಳ ಮನೆ ಕಟ್ಟಿರ್ತಾನೆ, ಅಲ್ಲಿ ಖಾತೆ ಮಾಡಿಬಿಡಿ. ಮನೆ ಕಟ್ಟಿ 20 ವರ್ಷ ಆಗಿದೆ ಅಂತ. 20 ವರ್ಷದಿಂದ ವಾಸ ಇದ್ದಾನೆ. ವಾಸ ಇರೋನ ಖಾತೆ ಮಾಡಿ ಅಂತ ಜಮೀನು. ಯಾರು ವಾಸ ಇರೋದು ಅಷ್ಟು ಬರ್ದಿಲ್ವಾ? ಅದೇ ಈಗ ನಮ್ಗೆ ಅರ್ಜಿ ಅವರು ಖಾತೆ ಮಾಡ್ಕೊಂಡು ಅರ್ಜಿ ಕೊಟ್ಟಿದ್ರು, ಅದಕ್ಕೆ ನಮ್ಮ ಜಮೀನು ಕಟ್ಟವ್ರೆ, ಮಾಡಬೇಡಿ ಅಂತ ಇವ್ರು ಸ್ವಾಮಿ ಕೊಟ್ಟಿರೋದು. ನಮ್ಮ ಜಮೀನಲ್ಲಿ ಯಾರು ಮನೆನೇ ಕಟ್ಟಿಲ್ಲ ಸರ್. ನಮ್ಮ ಗದ್ದೆ ಸ್ವಲ್ಪ ಪುಣ್ಯ ಅಂತ ಹೇಳ್ಬಿಟ್ಟಿರೋ ಅರ್ಜಿನ ನೀಟ ಬರ್ಸಿಲ್ಲ ನಮಗೆ. ನೆಕ್ಸ್ಟ್ ಓದಿ ಪ್ರಸಾದ ಸಣ್ಣ ಪ್ಲೇಸ್ ಕುಟ್ಟಿಗೆ ಜಯ ಇವರು 25% ಸಾಧನ ಕೊಡಿ ಸರ್ ಪಾಪ ನಿಮ್ಮ ನೌಕರನು ಸರ್ ಸ್ವಾಮಿ ನಿಂಗೆ ತಾನೆ ಇದು ಇದೇನ ಜಾಸ್ತಿ ಕೊಡಿ ಸರ್. ಇದರಲ್ಲಿ ಸಾರ್ವಜನಿಕರಿಗೆ ಹೇಳಲೇದು ಸರ್ ಬಿಡಿ ಸರ್. ಸರ್ ಪಾಪ ಬಹಳ ಆರೋಗ್ಯ ಉದಯ್ ತಕರಾರು ಓದಿದ್ದು ನೀನು ಸ್ವಾಮಿ ನಿಂಗೆ ತಾನೆ. ಶಂಕರ್ ಗುರು ಸಣ್ಣ ಪ್ಲೇಟ್ ತಮ್ಮಣ್ಣ ಬೊಮ್ಮನಹಳ್ಳಿ ಇವರು ಅದೇ ನ್ಯಾಯಾಲಯದ ಆದೇಶದ ಮೇಲೆ ಇದು 274 AC ಹಾಂ ಸರ್. ಯತೀಶ್ ಕುಮಾರ್ ಸನ್ ಸಿಟಿ ಬಡಾವಣೆಯಲ್ಲಿ ನಿವೇಶನ ಸಂಖ್ಯೆ 1ರಲ್ಲಿ ನಿರ್ಮಿಸಲು ಅಂಗಡಿ ಮಳಿಗೆಯನ್ನು ಖಾತೆ ಮಾಡಿಕೊಳ್ಳಬಹುದೆಂದು ಬರೆದಲ್ಲ. ಹಾಂ ಸರ್. ಇವಾಗ ಏನಾಗ್ತದೆ ಸರ್ ಅದಕ್ಕೆ? ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರೋದ್ರಿಂದ ಅಂತಿಮ ತೀರ್ಪು ಬಂದ ನಂತರ ಕ್ರಮಿಸಲಾಗುತ್ತದೆ. ಅದೇ ಆ ಎರಡು ಶಂಕರ್ ಗುರು ಮತ್ತು ಲೇಖ ತಮ್ಮಣ್ಣ ಸರ್ಕಾರ ನ್ಯಾಯಾಲಯದಲ್ಲಿ ದಾವೆ ಇದೆ, ಅದನ್ನ ಕುಡ್ಲಿಂಗಮ್ಮ ಇವ್ರಿಗೆ ಮಾಡಕ್ ಹೋಗ್ಬೇಡಿ ಅಂತ ಚೇಂಜ್ ಮಾಡಿ ಖಾತೆ ನಂಬರ್ ಏನು ಹಾಕಿಲ್ಲ ಅಂತ. ಅದು ಸರ್ವೆ ನಂಬರ್ ಹಾಕಿದ್ದಾರೆ 91/25. ಏನು ಖಾತೆ ಬಂದಿಲ್ಲ.